ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸಲು ಜೆಡಿಎಸ್ ಒತ್ತಾಯ. ಭ್ರಷ್ಟಾಚಾರ ಹಾಗೂ ಜನವಿರೋಧಿ ನೀತಿ ಅನುಸರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನು ಈ ಕೂಡಲೇ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಜೆಡಿಎಸ್ ಕಾರ್ಯಕರ್ತರು ಶಿರಹಟ್ಟಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು. ಇನ್ನು ದಲಿತರಿಗಾಗಿ ಮೀಸಲಿಟ್ಟ 11,000 ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿಗಳಿಗೆ ವರ್ಗಾಯಿಸಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ದಲಿತ ವಿರೋಧಿ ಸರ್ಕಾರವಾಗಿದೆ ಎಂದು ಕಾರ್ಯಕರ್ತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಹಣ ಭ್ರಷ್ಟಾಚಾರದ ಆರೋಪದಲ್ಲಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ನೀಡಿದ್ದಾರೆ. ಇವರು ಮೇಲ್ನೋಟಕ್ಕೆ ಭಾಗಿಯಾಗಿರುವುದು ಸಾಬೀತಾಗಿದೆ. ಸೂಕ್ತ ತನಿಖೆ ನಡೆಸಿ ಈ ಹಗರಣದಲ್ಲಿ ಭಾಗಿಯಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಯ ಹೆಸರು ತಳುಕು ಹಾಕಿಕೊಂಡಿರುವುದರಿಂದ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರ್. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅದಲ್ಲದೆ ವಾಲ್ಮೀಕಿ ಹಗರಣದಲ್ಲಿ ಕೋಟ್ಯಾಂತರ ಹಣ ಇಲ್ಲ ಅದ್ರ ದುರುಪಯೋಗ ತಗೊಂಡಾರ. ಆಮೇಲೆ ಇವತ್ತು ನೋಡ್ರಿ ಕುಮಾರಣ್ಣ ಬಂದು ಅದೇನು ಅಂಕೋಲದ ಹತ್ರ ಶಿರೂರು ಐತಲ್ಲ, ಕುಮಾರಣ್ಣ ಬಂದು ಅಲ್ಲಿ ಹೋಗಿ ಅಲ್ಲೇನು ಗುಡ್ಡ ಸರಿದೈತಲ್ಲ, ಅಲ್ಲಿ ಹೋದಂತ ಸತ್ತವ್ರನ್ನ ಅಂದ್ರೆ ಅಲ್ಲಿ ತೀರ್ಕೊಂಡಂತವ್ರಿಗೆ ಹೋಗಿ ಕುಮಾರಣ್ಣ ಹೋದ ಮ್ಯಾಗ ಇವ್ರಿಗೆ ಹೆಸರಾಗೈತಿ ಸರ್ಕಾರದವ್ರಿಗೆ. ಮರುದಿನ ತಾಂಬೂರ್ ತಗೊಂಡು ಬರ್ತಾರ ಇವರು. ಕುಮಾರಣ್ಣ ಹೋದ ಮರುದಿನ ಬರ್ತಾರ ಮಧ್ಯಾಹ್ನದಾಗ 2 ಗಂಟೆ ಸುಮಾರು ಯಾರು ಸಿದ್ದರಾಮಯ್ಯನವರು. ಅದಕ್ಕೆ ಇದು ರಾಜಕೀಯ. ಕುಮಾರಣ್ಣ ಹೋಗಿದ್ದು ಸರಿಯಲ್ಲ ಅಂತ ಅವ್ರಿಗೆ, ತಾವು ಹೋಗಿದ್ದು ಸರಿ ಇವ್ರಿಗೆ. ಆದ್ರೆ ಕುಮಾರಣ್ಣ ಹೋಗ್ಯಾನಂತೆ ತಾವ್ ಎದ್ದಾರ, ಇಲ್ಲಂತ ಇವ್ರು ಕಣ್ಣ ತೆಗಿತಿದ್ದಿಲ್ಲ. ಅಂತ ಸರ್ಕಾರ ನಮ್ಮ ರಾಜ್ಯದಾಗ ಐತಿ, ಯಾವುದೇ ತರ ಡೆವಲಪ್ಮೆಂಟ್ ಇಲ್ಲ. ಅದಕ್ಕೆ ಈ ಸರ್ಕಾರ ನಮಗೆ ಬ್ಯಾಡಪ್ಪ, ಈ ಸರ್ಕಾರ ವಜಾಗೊಳಿಸಬೇಕು ಅಂತಂದು ನಾವು ಈಗ ತಹಶೀಲ್ದಾರ ಮೂಲಕ ನಾವು ರಾಜ್ಯಪಾಲರಿಗೆ ನಾವು ಇವತ್ತು ಮನವಿ ಮಾಡ್ತೀವಿ. ಇಲ್ಲಿ ಆದ್ರೆ ಇಲ್ಲಿ ನಮ್ಮ ಕರ್ನಾಟಕದ ಜನತೆ ಮಳೆ ಹಾನಿ ಒಳಗ ಎಷ್ಟೋ ಜನ ಅದ್ರೊಳಗ ಸತ್ತು ಹೋಗ್ಯಾರ. ಅವ್ರನ್ನೇ ಅವ್ರ ಸಮಸ್ಯೆ ಕೇಳಕ್ ಕಿವಿಲ್ಲ. ಆದ್ರೆ ಇಂಥ ಸರ್ಕಾರ ಇದ್ರೇನು ಬಿಟ್ರೇನು. ಅದಕ್ಕೆ ಈ ಸರ್ಕಾರ ಯಾರು ಬಡವರ ಪರವಾಗಿಲ್ಲ, ಅಂಗವಿಕಲರ ಪರವಾಗಿಲ್ಲ, ರೈತರ ಪರವಾಗಿಲ್ಲ. ಸರ್ಕಾರ ಬಂದು 1.5 ವರ್ಷ ಆಯ್ತು. ಏನ್ ಮಾಡಕತ್ತಾರೆ ಇವರು? ನಾವು ಮೊನ್ನೆ ನಮ್ಮ ಕುಮಾರಣ್ಣವ್ರು ಹೋಗಿ ನೋಡಿದ ಮೇಲೆ ಇವ್ರು ಆರಾಮ್ ಹೆಸರಾಗಾರ. ಯಾಕೆ ಮಾತಾಡಿದ್ದಿಲ್ಲ ನೋಡಿದ್ರು. ಮತ್ತೆ ಹೇಳ್ತಾರೆ ಇವರು ಮೀಟ್ರಿ ಕರ್ಕೊಂಡ್ಬರ್ಬೇಕು ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಮೀಟ್ರಿಗೆ ಯಾರು ಕರ್ಕೊಂಡ್ಬರ್ಕ್ರಿ? ಜನರ ಸಮಸ್ಯೆ ಕೇಳಕ್ ಹೋಗ್ಯಾರ, ಜನರ ಏನು ಅಭಿಪ್ರಾಯ ತಿಳ್ಕೊಂಡ್ ಹೋಗ್ಯಾರ. ಅದು ಬಿಟ್ಟರೆ ಮಿಟ್ರಿ ತೊಗೊಳ್ಬೇಕಾ? ನೀವು ಹೋಗ್ಬೇಕಿಲ್ಲ, ಮಿಟ್ರಿ ತೊಗೊಂಡು ಸರ್ವೆ ಮಾಡ್ಬೇಕು. ಅವ್ರಿಗೆ ಏನಾಗೈತೆ ಅಂತೇಳಿ ಅವ್ರ ಸಮಸ್ಯೆ ಕೇಳ್ಬೇಕು. ನೀವು ಕೇಳರಂತ ಈ ಸರ್ಕಾರ ಒಳಗ ಯಾವ ಸಚಿವರು ಹೋಗಿಲ್ಲ, ಮುಖ್ಯಮಂತ್ರಿ ಹೋಗಿಲ್ಲ, ಉಪಮುಖ್ಯಮಂತ್ರಿ ಹೋಗಿಲ್ಲ. ಅದಕ್ಕೆ ಇವ್ರಿಗೆ ಜನರ ಪರವಾಗಿ ಇವ್ರಿಗೆ ಕಾಳಜಿ ಇಲ್ಲ. ಅದಕ್ಕೆ ನಾವು ಪಕ್ಷವತಿಯಿಂದ ನಾವು ಏನು ಹೇಳ್ಕೊಂಡ್ರೆ ಅವರ ಸಮಸ್ಯೆಗೆ ಸ್ಪಂದನೆ ಮಾಡಲಿಂದ್ರೆ ಮುಂದಿನ ದಿನದಲ್ಲಿ ನಾವು ಇದಕ್ಕಿಂತ ಉಗ್ರ ಹೋರಾಟ ಮಾಡಾಕ ನಾವು ಪ್ರತಿ ತಾಲೂಕಿಗೆ ನಾವು ತಯಾರಾಗ್ತೀವಿ ಅಂತ ಇಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಕೇಳೋರಂತ ಸರ್ಕಾರಕ್ಕೆ